ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡಿಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನಾವು ಪ್ರಥಮ ವರ್ಷ PUC ವಿದ್ಯಾರ್ಥಿಗಳಿಗೆ ಅಕೌಂಟೆನ್ಸಿ ಕ್ಲಾಸಸನ್ನು ಮಾಡ್ತಾಯಿದ್ವಿ. ಹಿಂದಿನ ವಿಡಿಯೋದೊಳಗೆ ನಾವು ಲೇಜರ್ ಅನ್ನುವಂಥ ಬುಕ್ಕಿನ ಒಂದು ಜರ್ನಲೈಸಿಂಗ್ ಮತ್ತು ಪೋಸ್ಟಿಂಗ್ ಡಿಫ್ರೆನ್ಸಸನ್ನು ನೋಡಿದ್ದೀವಿ ಹಿಂದಿನ ವಿಡಿಯೋದೊಳಗೆ. ಈ ಒಂದು ವಿಡಿಯೋದೊಳಗೆ ಬಂದ ಮುಂದಿನ ಒಂದು ಪಾರ್ಟ್ subdivision of ledger. In case of a small business concern, with few ledger accounts, it is possible to keep all the ledger accounts in a single ledger. ಒಂದು ಸ್ಮಾಲ್ ಬಿಸ್ನೆಸ್ ಇದ್ದರೆ ಕೆಲವು ಅಕೌಂಟ್ಸ್ ಇರ್ತವೆ, ಅದನ್ನು ಒಂದೇ ಲೇಜರ್ನಲ್ಲಿ ನಾವು ಮೇಂಟೈನನ್ನು ಮಾಡ್ಬೋದು. But in case of a big business concern, where the too many number of ledger accounts are there, no? ಈಗ ಒಂದು 8-10 ಲೇಜರ್ ಅಕೌಂಟ್ಸ್ ಇದ್ದು ಅಂದರೆ ಒಂದೇ ಲೇಜರ್ ಅಕೌಂಟ್ನಲ್ಲಿ ನಾವು ಮೇಂಟೈನ್ ಮಾಡ್ಬೋದು. ಇದು ಒಂದು ಸ್ಮಾಲ್ ಬಿಸ್ನೆಸ್ದೊಳಗೆ ಮಾತ್ರ ಪಾಸಿಬಲ್. ಬಟ್ ಬಿಗ್ ಬಿಸ್ನೆಸ್ ಇತ್ತಂದರೆ ನಂಬರ್ ಆಫ್ ಲೇಜರ್ ಅಕೌಂಟ್ಸ್ ಬರ್ತಾವೆ. ನಂಬರ್ ಆಫ್ ಲೇಜರ್ ಅಕೌಂಟ್ಸ್ ಬಂದು ಅಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಮೇಂಟೈನ್ ದಿ ಲೇಜರ್ ಅಕೌಂಟ್ಸ್. ಸೊ it is inconvenient to keep all the ledger accounts in a single ledger. Big business concern ದೊಳಗೆ ಎಲ್ಲ ಲೇಜರ್ ಅಕೌಂಟ್ಸ್, ಟೂ ಮೆನಿ ಲೇಜರ್ ಅಕೌಂಟ್ಸ್ ಇರೋದ್ರಿಂದ ಒಂದೇ ಲೇಜರ್ ಅಕೌಂಟ್ಸ್ನಲ್ಲಿ ಮೇಂಟೈನ್ ಮಾಡಲಿಕ್ಕೆ ನಮಗೆ ಆಗಲ್ಲ. ನೋ, ಸೊ ದ್ಯಾಟ್ ಇನ್ ಕೇಸ್ ಆಫ್ ಸಚ್ ಬಿಸ್ನೆಸ್ ಕನ್ಸರ್ನ್ಸ್, ಬಿಗ್ ಬಿಸ್ನೆಸ್ ಕನ್ಸರ್ನ್ಸ್, ದ ಸಿಂಗಲ್ ಲೇಜರ್ ಈಸ್ ಸಬ್ ಡಿವೈಡೆಡ್ ಇಂಟು 3 or more ledgers depending upon the requirements of the business to facilitate easy maintenance and quick reference. No, easy reference ಮತ್ತು ಕ್ವಿಕ್ ರೆಫರೆನ್ಸ್ ಮಾಡಲಿಕ್ಕೆ, ಈಸಿ ಮೇಂಟೆನೆನ್ಸ್ ಮಾಡಿ ಕ್ವಿಕ್ ರೆಫರೆನ್ಸ್ ಮಾಡಲಿಕ್ಕೆ ನಾವು ಬಿಗ್ ಬಿಸ್ನೆಸ್ ಕನ್ಸರ್ನ್ದೊಳಗೆ ಇದ್ದಂಥ ಒಂದು ಲೇಜರನ್ನು 3 ಅಥವಾ ಅದಕ್ಕಿಂತಲೂ ಹೆಚ್ಚು ಲೇಜರ್ಗಳನ್ನಾಗಿ ಡಿವೈಡ್ ಮಾಡ್ತೀವಿ. ಅದಕ್ಕೆ ಸಬ್ ಡಿವಿಷನ್ ಆಫ್ ದಿ ಲೇಜರ್ ಅಂತ ಕರಿತೀವಿ ನಾವು. ನೋ, ಇಟ್ ಈಸ್ ಬಿಕಾಸ್ ಆಫ್ ಟೂ ಮೆನಿ ಲೇಜರ್ ಅಕೌಂಟ್ಸ್ ಇನ್ ದಿ ಬಿಗ್ ಬಿಸ್ನೆಸ್ ಕನ್ಸರ್ನ್ಸ್. ದೊಡ್ಡ ಬಿಸ್ನೆಸ್ ಕನ್ಸರ್ನ್ದೊಳಗೆ ಒಂದೇ ಲೇಜರನ್ನು ಮೇಂಟೈನ್ ಮಾಡಲಿಕ್ಕಾಗಲ್ಲ. ಅದಕ್ಕಾಗಿ ಇದ್ದಂಥ ಲೇಜರನ್ನು ನಾವು ಏನು ಮಾಡ್ತೀವಿ, ಡಿವೈಡ್ ಮಾಡಿ 3 ಅಥವಾ ಹೆಚ್ಚು ಲೇಜರ್ಗಳನ್ನು ನಾವು ಮೇಂಟೈನ್ ಮಾಡ್ತೀವಿ. ಅದಕ್ಕಾಗಿ ಇಟ್ ಈಸ್ ಕಾಲ್ಡ್ ಎಸ್ ಎ ಸಬ್ ಡಿವಿಷನ್ ಆಫ್ ಲೇಜರ್ ಅಂತ ಕರಿತೀವಿ ನಾವು. ಯೂಶ್ವಲಿ ದ ಸಿಂಗಲ್ ಲೇಜರ್ ಈಸ್ ಸಬ್ ಡಿವೈಡೆಡ್ ಇಂಟು ದಿ ಫಾಲೋವಿಂಗ್ ಲೇಜರ್ಸ್. ಈ ಒಂದು ಸಿಂಗಲ್ ಲೇಜರನ್ನು ಯಾವ ರೀತಿ ನಾವು ಡಿವೈಡ್ ಮಾಡ್ತೀವಿ ಅನ್ನೋದು ನೋಡೋಣ. ಈಗ ಫಸ್ಟ್ ಒನ್ ಈಸ್ ದಿ ಡೆಟರ್ಸ್ ಲೇಜರ್ ಅಂತ ಕರಿತೀವಿ. ಇದಕ್ಕೆ ಆಲ್ಸೋ ಕಸ್ಟಮರ್ಸ್ ಲೇಜರ್ ಅಂತ ಕರಿತೀವಿ, ಅಥವಾ ಇದಕ್ಕೆ ಸೇಲ್ಸ್ ಲೇಜರ್ ಅಂತ ಕರಿತೀವಿ. ಇದಕ್ಕೆ ಸೋಲ್ಡ್ ಲೇಜರ್ ಅಂತ ಕರಿತೀವಿ. ಡೆಟರ್ಸ್ ಲೇಜರ್ ಅಂದರೂ ಒಂದೇ, ಕಸ್ಟಮರ್ಸ್ ಲೇಜರ್ ಅಂದರೂ ಒಂದೇ, ಸೇಲ್ಸ್ ಲೇಜರ್ ಅಂದರೂ ಒಂದೇ, ಸೋಲ್ಡ್ ಲೇಜರ್ ಅಂದರೂ ಒಂದೇ. ಈ 4 ಹೆಸರಿನಿಂದ ಈ ಒಂದು ಲೇಜರನ್ನು ಕರಿತೀವಿ. ಇಟ್ ಇಸ್ ದ ಫಸ್ಟ್ ಲೇಜರ್, ಡೆಟರ್ಸ್ ಲೇಜರ್. This ledger contains the personal accounts of all the trade debtors. ಡೆಟರ್ಸ್ ಅಂದರೆ ಹೇಳಿದ್ದೇನೆ ನಾನು. ಡೆಟರ್ಸ್ ಅಂದರೆ ಯಾರು, ಅದರೊಳಗೆ ಟ್ರೇಡ್ ಡೆಟರ್ಸ್ ಅಂದರೆ ಯಾರು, ಮತ್ತು ಲೋನ್ ಡೆಟರ್ಸ್ ಅಂದರೆ ಯಾರು, ದಟ್ ವಿಲ್ ಬಿ ಎಕ್ಸ್ಪ್ಲೇನ್ಡ್ ಇನ್ ದಿ ಬಿಗಿನಿಂಗ್ ವಿಡಿಯೋಸ್. ಆ ಬಿಗಿನಿಂಗ್ ವಿಡಿಯೋಸ್ದೊಳಗೆ ಹೇಳಿದ್ದೀನಿ ನಾನು. ದಿಸ್ ledger contains the personal accounts of all trade debtors, that is the debtors to whom the goods are sold on credit. Trade debtor ಅಂದರೆ to the debtor to whom the goods are sold on credit. ಯಾವ ಒಂದು ಡೆಟರ್ಗೆ ನಾವು ಉದ್ರಿಯಾಗಿ ಗೂಡ್ಸನ್ನು ಮಾರಾಟ ಮಾಡಿರ್ತೀವಿ ಅಂಥ ಡೆಟರ್ಗೆ ನಾವು ಟ್ರೇಡ್ ಡೆಟರ್ಸ್ ಅಂತ ಕರಿತೀವಿ. ನೋ, ಇಟ್ ಮೇ ಬಿ ನೋಟೆಡ್ ದ್ಯಾಟ್ ದ ಪರ್ಸ್ನಲ್ ಅಕೌಂಟ್ಸ್ ಆಫ್ ಆಲ್ ಅದರ್ ಡೆಟರ್ಸ್. ಈ ಒಂದು ಟ್ರೇಡ್ ಡೆಟರ್ಸ್ ಬಿಟ್ಟು ಅದರ್ ಡೆಟರ್ಸ್ ಇದ್ದರೆ, ಫಾರ್ ಎಕ್ಸಾಂಪಲ್ ಡೆಟರ್ಸ್ ಫಾರ್ ಅಸೆಟ್ಸ್ ಸೋಲ್ಡ್ ಇರ್ಬೋದು, ಅಥವಾ ಮನಿ ಲೆಂಟ್ ಇರ್ಬೋದು, ಅಥವಾ ಸರ್ವಿಸಸ್ ರೆಂಡರ್ಡ್ ಇರ್ಬೋದು. ಈ ಒಂದು ಡೆಟರ್ಸ್ ಎದ್ರೊಳಗೆ ಬರ್ತಾರಂದರೆ ಜನರಲ್ ಲೇಜರ್ದೊಳಗೆ ಬರ್ತಾರೆ. ಈ ಒಂದು ಡೆಟರ್ಸ್ ಲೇಜರ್ದೊಳಗೆ ಬರೋಂಗಿಲ್ಲ ಅವರು. ಯಾರು? ಅದರ್ ದೆನ್ ದಿ ಟ್ರೇಡ್ ಡೆಟರ್ಸ್ ಬಿಟ್ಟು ಅದರ್ ಪರ್ಸ್ನಲ್ ಅಕೌಂಟ್ಸ್ ಆಫ್ ಡೆಟರ್ಸ್ ಇದ್ದು ಅಂದರೆ ಅವರೆಲ್ಲ ಈ ಒಂದು ಜನರಲ್ ಲೇಜರ್ದೊಳಗೆ ಬರ್ತಾರೆ. ಅವ್ರು ಯಾರ್ಯಾರಪ್ಪ ಅಂದರೆ ಡೆಟರ್ಸ್ ಫಾರ್ ಅಸೆಟ್ಸ್ ಸೋಲ್ಡ್ ಇರ್ಬೋದು, ಅಥವಾ ಮನಿ ಲೆಂಟ್ ಇರ್ಬೋದು, ಅಥವಾ ಸರ್ವಿಸಸ್ ರೆಂಡರ್ಡ್ ಡೆಟರ್ಸ್ ಇರ್ಬೋದು. ಅವರೆಲ್ಲ ಜನರಲ್ ಅನ್ನುವಂಥ ಲೇಜರ್ನೊಳಗೆ ಬರ್ತಾರೆ. ಈ ಒಂದು ಡೆಟರ್ಸ್ ಲೇಜರ್ದೊಳಗೆ ಬರೋಂಗಿಲ್ಲ. ದೆನ್ ಸೆಕೆಂಡ್ ಟೈಪ್ ಆಫ್
ಡೆಟರ್ಸ್ ಈಸ್ ದಟ್ ಈಸ್ ಲೆಜರ್ ಈಸ್ ಕ್ರೆಡಿಟರ್ಸ್ ಲೆಜರ್. ಕ್ರೆಡಿಟರ್ಸ್ ಲೆಜರ್ಗೆ ನಾವು ಇನ್ನೊಂದು ಹೆಸರು ಸಪ್ಲಯರ್ಸ್ ಲೆಜರ್ ಅಂತೀವಿ, ಇನ್ನೊಂದು ಪರ್ಚೇಸಸ್ ಲೆಜರ್ ಅಂತೀವಿ, ಇನ್ನು ಅದನ್ನು ಬಾಟ್ ಲೆಜರ್ ಅಂತೂ ಕರಿತೀವಿ ನಾವು. ಇದು ಒಂದನೇದ್ದು ಡೆಟರ್ಸ್ ಲೆಜರ್, ಇದು ಎರಡನೇದ್ದು ಕ್ರೆಡಿಟರ್ಸ್ ಲೆಜರ್. ಕ್ರೆಡಿಟರ್ಸ್ ಲೆಜರ್ಗೆ ಇನ್ನೊಂದು ಹೆಸರು ಸಪ್ಲಯರ್ಸ್ ಲೆಜರ್ ಅಂತೀವಿ, ಅಥವಾ ಪರ್ಚೇಸಸ್ ಲೆಜರ್ ಅಂತೀವಿ, ಅಥವಾ ಬಾಟ್ ಲೆಜರ್ ಅಂತ ಕರಿತೀವಿ. ಇಲ್ಲಿ ದಿಸ್ ಲೆಜರ್ ಕಂಟೇನ್ಸ್ ದಿ ಅಕೌಂಟ್ಸ್ ಆಫ್ ಆಲ್ ದಿ ಟ್ರೇಡ್ ಕ್ರೆಡಿಟರ್ಸ್. ಅಕೌಂಟ್ಸ್ ಆಫ್ ಆಲ್ ದಿ ಟ್ರೇಡ್ ಕ್ರೆಡಿಟರ್ಸ್. ಕ್ರೆಡಿಟರ್ಸ್ ಲೆಜರ್ದೊಳಗೆ ದಿಸ್ ಲೆಜರ್ ಕಂಟೇನ್ಸ್ ದಿ ಅಕೌಂಟ್ಸ್ ಆಫ್ ಆಲ್ ದಿ ಟ್ರೇಡ್ ಕ್ರೆಡಿಟರ್ಸ್. ಟ್ರೇಡ್ ಕ್ರೆಡಿಟರ್ಸ್ ಅಂದರೆ ಯಾರಪ್ಪ ಅಂದರೆ ದಟ್ ಈಸ್ ಕ್ರೆಡಿಟರ್ಸ್ ಫ್ರಾಮ್ ಹೂಮ್ ದ ಗೂಡ್ಸ್ ಆರ್ ಬಾಟ್ ಆನ್ ಕ್ರೆಡಿಟ್. ದಟ್ ಈಸ್ ದ ಕ್ರೆಡಿಟರ್ಸ್ ಫ್ರಾಮ್ ಹೂಮ್ ದ ಗೂಡ್ಸ್ ಆರ್ ಬಾಟ್ ಆನ್ ಕ್ರೆಡಿಟ್. ಯಾವ ಒಬ್ಬರ ಕ್ರೆಡಿಟರ್ಸಿಂದ ನಾವು ಗೂಡ್ಸನ್ನು ಉದ್ರಿಯಾಗಿ ಪರ್ಚೇಸ್ ಮಾಡ್ಕೊಂಬಂದಿದ್ದೀವಿ, ಆ ಒಂದು ಕ್ರೆಡಿಟರ್ಸಿಗೆ ನಾವೇನಂತೀವಿ, ಕ್ರೆಡಿಟರ್ಸ್ ಫ್ರಾಮ್ ದ ಗೂಡ್ಸ್ ಹೂ ಆರ್ ಬಾಟ್ ಆನ್ ಕ್ರೆಡಿಟ್ ಆರ್ ಕಾಲ್ಡ್ ಆಸ್ ದಿ ಟ್ರೇಡ್ ಕ್ರೆಡಿಟರ್ಸ್ ಅಂತ ಕರಿತೀವಿ ನಾವು. ಈ ಪರ್ಸ್ನಲ್ ಡೆಟರ್ಸ್ ಅಂದ್ರೇನು, ಕ್ರೆಡಿಟರ್ಸ್ ಅಂದ್ರೇನು, ಟ್ರೇಡ್ ಡೆಟರ್ಸ್ ಅಂದ್ರೇನು, ಲೋನ್ ಡೆಟರ್ಸ್ ಅಂದ್ರೇನು, ಟ್ರೇಡ್ ಕ್ರೆಡಿಟರ್ಸ್ ಅಂದ್ರೇನು, ಲೋನ್ ಕ್ರೆಡಿಟರ್ಸ್ ಅಂದ್ರೇನು, ಇವನ್ನೆಲ್ಲ ನಾನು ಬೇಸಿಕ್ ಟರ್ಮ್ಸ್ ಯೂಸ್ಡ್ ಇನ್ ದಿ ಬುಕ್ ಕೀಪಿಂಗ್ ಎಕ್ಸ್ಪ್ಲೇನ್ ಮಾಡುವಾಗ ಮಾಡಿದ್ದೀನಿ. ಅವನ್ನ ನೋಡಿರಿ ಅವನ್ನ. ದಟ್ ಈಸ್ ಕ್ರೆಡಿಟರ್ಸ್ ಫ್ರಾಮ್ ಹೂಮ್ ದ ಗೂಡ್ಸ್ ಆರ್ ಬಾಟ್ ಆನ್ ಕ್ರೆಡಿಟ್ ಆರ್ ಕಾಲ್ಡ್ ಆಸ್ ದಿ ಟ್ರೇಡ್ ಕ್ರೆಡಿಟರ್ಸ್ ಅಂತ ಕರಿತೀವಿ ನಾವು. ದ ಪರ್ಸ್ನಲ್ ಅಕೌಂಟ್ಸ್ ಆಫ್ ಆಲ್ ಅದರ್ ಡೆಟರ್ಸ್. ಈ ಟ್ರೇಡ್ ಕ್ರೆಡಿಟರ್ಸ್ ಬಿಟ್ಟು ಅದರ್ ಕ್ರೆಡಿಟರ್ಸ್. ಅದರ್ ಕ್ರೆಡಿಟರ್ಸ್ ಅಂದರೆ ಕ್ರೆಡಿಟರ್ಸ್ ಫಾರ್ ಅಸೆಟ್ಸ್ ಪರ್ಚೇಸ್ಡ್ ಇರ್ಬೋದು, ಅಥವಾ ಕ್ರೆಡಿಟರ್ಸ್ ಫಾರ್ ಮನಿ ಬಾರೋಡ್ ಇರ್ಬೋದು, ಅಥವಾ ಕ್ರೆಡಿಟರ್ಸ್ ಫಾರ್ ಸರ್ವೀಸಸ್ ರಿಸೀವ್ಡ್ ಇರ್ಬೋದು. ಈ ಎಲ್ಲ ಕ್ರೆಡಿಟರ್ಸ್ ಇದ್ರಂದರೆ ಅವರು ಅಗೇನ್ ಜನರಲ್ ಲೆಜರ್ದೊಳಗೆ ಬರ್ತಾರೆ. ಈ ಲೆಜರ್ದೊಳಗೆ ಬರೋಂಗಿಲ್ಲ. ಜನರಲ್ ಲೆಜರ್ದೊಳಗೆ ಬರ್ತಾರೆ. ಕ್ರೆಡಿಟರ್ಸ್ ಲೆಜರ್ದೊಳಗೆ ಓನ್ಲಿ ಟ್ರೇಡ್ ಕ್ರೆಡಿಟರ್ಸ್ ಅಷ್ಟೇ ಬರ್ತದೆ. ಡೆಟರ್ಸ್ ಲೆಜರ್ದೊಳಗೆ ಓನ್ಲಿ ಟ್ರೇಡ್ ಡೆಟರ್ಸ್ ಅಷ್ಟೇ ಬರ್ತಾರೆ. ಅದು ಬಿಟ್ಟು ಬೇರೆ ಡೆಟರ್ಸು ಅಥವಾ ಬೇರೆ ಕ್ರೆಡಿಟರ್ಸು ಇದ್ರಂದರೆ ಅವರು ಜನರಲ್ ಲೆಜರ್ದೊಳಗೆ ಬರ್ತಾರೆ. ದಟ್ ಈಸ್ ದಿ ಥರ್ಡ್ ಟೈಪ್ ಆಫ್ ಲೆಜರ್. ಜನರಲ್ ಲೆಜರ್ ಅಂತ ಕರಿತೀವಿ. ಅದಕ್ಕೆ ಜನರಲ್ ಲೆಜರ್ ಥರ್ಡ್ ಟೈಪ್. ಇದಕ್ಕೆ ಇಂಪರ್ಸನಲ್ ಲೆಜರ್ ಅಂತೂ ಕರಿತೀವಿ, ಅಥವಾ ಪ್ರಿನ್ಸಿಪಾಲ್ ಲೆಜರ್ ಅಂತೂ ಕರಿತೀವಿ, ಅಥವಾ ನಾಮಿನಲ್ ಲೆಜರ್ ಅಂತೂ ಕರಿತೀವಿ. ಥರ್ಡ್ ಟೈಪ್ ಆಫ್ ಲೆಜರ್ ಈಸ್ ದಿ ಜನರಲ್ ಲೆಜರ್. ಇದಕ್ಕೆ ಇಂಪರ್ಸನಲ್ ಲೆಜರ್ ಅಂತೂ ಕರಿತೀವಿ, ಪ್ರಿನ್ಸಿಪಾಲ್ ಲೆಜರ್ ಅಂತೂ ಕರಿತೀವಿ, ಅಥವಾ ನಾಮಿನಲ್ ಲೆಜರ್ ಅಂತೂ ಕರಿತೀವಿ. ದಿಸ್ ಲೆಜರ್ ಕಂಟೇನ್ಸ್ ಆಲ್ ಅದರ್ ಅಕೌಂಟ್ಸ್, ದಟ್ ಈಸ್ ಆಲ್ ಅಕೌಂಟ್ಸ್ ಅದರ್ ದೆನ್ ದಿ ಪರ್ಸನಲ್ ಅಕೌಂಟ್ಸ್ ಆಫ್ ದಿ ಟ್ರೇಡ್ ಡೆಟರ್ಸ್ ಆ್ಯಂಡ್ ಟ್ರೇಡ್ ಕ್ರೆಡಿಟರ್ಸ್. ಇನ್ ಅದರ್ ವರ್ಡ್ಸ್, ದಟ್ ಈಸ್ ಆಲ್ personal accounts other than the personal accounts of trade debtors and trade creditors, that is assets accounts and all nominal accounts will be comes under the general ledger. ಟ್ರೇಡ್ ಕ್ರೆಡಿಟರ್ಸ್ ಮತ್ತು ಟ್ರೇಡ್ ಡೆಟರ್ಸ್ ಬಿಟ್ಟು ಉಳಿದ ಯಾವುದೇ ಡೆಟರ್ಸು, ಅಸೆಟ್ಸು, ನಾಮಿನಲ್ ಅಕೌಂಟ್ಸ್ ರಿಲೇಟೆಡ್ ಎಲ್ಲ ಲೆಜರ್ ಅಕೌಂಟ್ಸ್ ಇದ್ದು ಅಂದರೆ ಅವು ಜನರಲ್ ಲೆಜರ್ದೊಳಗೆ ಬರ್ತಾವೆ. ದೀಸ್ ಆರ್ ದಿ 3 ಟೈಪ್ಸ್ ಆಫ್ ಲೆಜರ್ಸ್. ಒಂದು ಡೆಟರ್ಸ್ ಲೆಜರು, ಇನ್ನೊಂದು ಕ್ರೆಡಿಟರ್ಸ್ ಲೆಜರು, ಇನ್ನೊಂದು ಜನರಲ್ ಲೆಜರ್. ಈ ರೀತಿ ಆ ಲೆಜರನ್ನು ಸಬ್ ಡಿವೈಡ್ ಮಾಡಿದ್ದಾರೆ. ಇಟ್ ಈಸ್ ಸಬ್ ಡಿವಿಷನ್ ಆಫ್ ದಿ ಲೆಜರ್. ಈಗ ಫಾರ್ಮ್ಯಾಟ್ ಆಫ್ ದಿ ಲೆಜರ್ ಅಕೌಂಟ್ ಫಾರ್ಮ್ಯಾಟ್ ನೋಡೋಣ ಲಾಸ್ಟಿಗೆ. ದಟ್ ಈಸ್ ಈ ರೀತಿ ಫಾರ್ಮ್ಯಾಟ್ ಹಾಕ್ತೀವಿ ನಾವು. ಇದು ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಅಂತ ಕರಿತೀವಿ. ದಿಸ್ ಒನ್ ಈಸ್ ದಿ ಡೆಬಿಟ್ ಸೈಡ್, ಲೆಫ್ಟ್ ಸೈಡ್. ದೆನ್ ದಿಸ್ ಒನ್ ಈಸ್ ದಿ ಕ್ರೆಡಿಟ್ ಸೈಡ್ ಅಂತ ಕರಿತೀವಿ. ಈಗ ಡೆಬಿಟ್ ಸೈಡ್ ಏನು ಕಾಲಮ್ ಬರ್ತವೆ ಮತ್ತು ಕ್ರೆಡಿಟ್ ಸೈಡ್ ಏನು ಕಾಲಮ್ ಬರ್ತವೆ ಹೇಳ್ತೀನಿ. ಫಸ್ಟ್ ಕಾಲಮ್ ಡೇಟ್, ಸೆಕೆಂಡ್ ಕಾಲಮ್ ಪರ್ಟಿಕ್ಯುಲರ್ಸ್, ಥರ್ಡ್ ಕಾಲಮ್ ಜನರಲ್ ಫೋಲಿಯೋ, ಪೇಜ್ ನಂಬರ್ ಬರಿತೀವಿ ಜನರಲ್ದವ್ರದ್ದು, ಆಮೇಲೆ ಅಮೌಂಟ್ ಬರಿತೀವಿ. ಅದೇ ರೀತಿ ಕ್ರೆಡಿಟ್ ಸೈಡ್ ಡೇಟ್, ಪರ್ಟಿಕ್ಯುಲರ್ಸ್, ಜನರಲ್ ಫೋಲಿಯೋ, ಅಮೌಂಟ್. ದಿಸ್ ಒನ್ ಈಸ್ ದಿ ಕ್ರೆಡಿಟ್ ಸೈಡ್, ದಿಸ್ ಒನ್ ಈಸ್ ದಿ ಡೆಬಿಟ್ ಸೈಡ್. ಇದು ಲೆಜರ್ ಅಕೌಂಟ್ ಫಾರ್ಮ್ಯಾಟ್. ಈ ರೀತಿ ಲೆಜರ್ ಅಕೌಂಟ್ಸನ್ನು ನಾವು ಪ್ರಿಪೇರ್ ಮಾಡಬೇಕು. ಈಗ ಹಿಂದಿನ ಒಂದು ವಿಡಿಯೋದೊಳಗೆ ನಾನು ಫಸ್ಟ್ ಜರ್ನಲ್ ಎಂಟ್ರಿ ಫಸ್ಟ್ ಪ್ರಾಬ್ಲಮ್ ಬಿಡಿಸಿದ್ದೇನೆ. ಅದೇ ಪ್ರಾಬ್ಲಮ್ ನಾವು ಮುಂದೀಗ ಲೆಜರ್ ಅಕೌಂಟ್ಸನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಮುಂದಿನ ವಿಡಿಯೋದೊಳಗೆ ನೋಡೋಣ. ಈ ಒಂದು ವಿಡಿಯೋ ನಿಮಗೆ ತಿಳಿದಿದೆ ಅಂತ ತಿಳ್ಕೊಂಡಿದ್ದೇನೆ. ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.